ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಈ ಭಾಗದ ಒಂದು ಪ್ರಮುಖರು ಸೇರಿ ಒಂದು ತೀರ್ಮಾನ ಮಾಡಿ ಒಂದು ಟ್ರಸ್ಟ್ ಮಾಡಿದ್ದೀವಿ. ಆ ಟ್ರಸ್ಟ್ ಮುಖಾಂತರ ಇಲ್ಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ನಾಡಪ್ರಭು ಕೆಂಪೇಗೌಡರು ಈಗ ನಾವೊಂದು ಒಕ್ಕಲಿಗ ಸಮುದಾಯ ಅಂತೇಳಿ ನಾವು ಮಾಡ್ದೋ, ಆದ್ರೆ ನಾನು ಹೇಳ್ತೀನಿ ಕೆಂಪೇಗೌಡರು ಎಲ್ಲಾ ಸಮುದಾಯದ ನಾಯಕರು, ಎಲ್ಲಾ ಸಮುದಾಯಕ್ಕೂ ಸಹ ಇಲ್ಲಿ ನಮ್ಮ ಬೆಂಗಳೂರಿಗೆ ಪಿತಾಮಹ ಅವರು. ನಾವೆಲ್ಲ ಯಾಕೆಂದ್ರೆ ಹೊರಗಡೆಯಿಂದ ಬಂದು ಜೀವನ ಕಟ್ಕೊಂಡು ಇಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ. ಈ ಬದುಕನ್ನ ಕಟ್ಕೊಳ್ಳಲ್ಲಿ ಪ್ರಮುಖವಾದ ಪಾತ್ರವನ್ನ ಕೆಂಪೇಗೌಡರು ಈ ಹಿಂದೆನೆ 500 ವರ್ಷಗಳ ಹಿಂದೆನೆ ಕೊಟ್ಟಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು, ಅವ್ರದೊಂದು ಪ್ರತಿಮೆಯನ್ನ ಇಲ್ಲಿ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಆಸೆ ಆಗಿತ್ತು. ಅದನ್ನ ನಮ್ಮ ಟ್ರಸ್ಟ್ ನ ಎಲ್ಲಾ ಸದಸ್ಯರು ಸೇರಿ ಇವತ್ತು ಈ ಕಾರ್ಯವನ್ನು ಇವತ್ತು ಗುದ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ. ಒಂದು ಉತ್ತಮವಾದಂತ ಒಂದು ಪ್ರತಿಮೆ ಇಲ್ಲಿ ಬರುತ್ತೆ. ರಿಂಗ್ ರೋಡ್ ಇದೆ, ರಿಂಗ್ ರೋಡ್ಗೆ ಅತಿ ಎತ್ತರದಲ್ಲಿ ಎಲ್ಲರೂ ನೋಡುವಂತ ಲಗ್ಗೆರೆಗೆ ಒಂದು ಹೆಗ್ಗುರುತು, ಏನೋ ಒಂದು ಹೆಜ್ಜೆ ಗುರುತು ಅಂತ ಹೇಳ್ತೇವಲ್ಲ, ಅದನ್ನ ಲಗ್ಗೆರೆಯಲ್ಲಿ ಖಂಡಿತವಾಗ್ಲೂ ನಮ್ಮ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳು ನಾನು ಸಹ ಸೇರ್ಕೊಂಡು ಮಾಡ್ಲಿಕ್ಕೆ ತೀರ್ಮಾನ ಮಾಡಿದೆವು. ಆಗತ್ತೆ ಒಂದು 5 ರಿಂದ 6 ತಿಂಗಳಲ್ಲಿ ಮುಗಿಸ್ತೀವಿ. 1 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಈಗ ಅನ್ಕೊಂಡಿದ್ದೀವಿ. ಅದು ಜಾಸ್ತಿನೂ ಆಗ್ಬೋದು. ಈಗಾಗಲೇ ಸಾಕಷ್ಟು ಫಂಡನ್ನ ದಾನಿಗಳು ಕೊಟ್ಟಿದ್ದಾರೆ. ಇವತ್ತು ಸಹ ನಮ್ಮ ಹನುಮಂತರಾಯಪ್ಪ 10 ಲಕ್ಷವನ್ನ ಘೋಷಣೆ ಮಾಡಿದ್ದಾರೆ. ನಮ್ಮ ನಾರಾಯಣ ಸ್ವಾಮಿ ಅವರು 5 ಲಕ್ಷ ಕೊಡ್ತೀನಿ, ಮತ್ತೆ ಆಮೇಲೆ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಈ ಸಂಸ್ಥೆಯ ಖಜಾಂಚಿ ಆಗಿದ್ದಾರೆ. ಅದೇ ರೀತಿ ಇನ್ನು ನಮ್ಮ ಮುನಿಗಂಗಪ್ಪನವರು ಈ ಭಾಗದ ಜಮೀನ್ದಾರರು, ಅವರು ಸಹ ಒಂದು ದೊಡ್ಡ ಮೊತ್ತದ ವೈಯಕ್ತಿಕ ಫಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಹಿಂದೆ ಒಂದು ನಮ್ಮ ಸಮುದಾಯದ ಟ್ರಸ್ಟ್ ಇತ್ತು, ಅದರಲ್ಲಿ ಒಂದಷ್ಟು ಹಣ ಇದೆ ಬ್ಯಾಂಕ್ ಅಲ್ಲಿ. ಆ ಹಣವನ್ನು ಸಹ ಈ ಒಂದು ಕೆಂಪೇಗೌಡ ಸೇವಾ ಟ್ರಸ್ಟ್ ಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ನಾವು ಫಂಡ್ ಯಾವುದೇ ರೀತಿಯ ಕೊರತೆ ಇಲ್ಲ. ಸರ್ಕಾರವನ್ನು ಅವಲಂಬಿಸಲ್ಲ. ನಾವು ಸರ್ಕಾರದಿಂದ ಬರುವಂತ ಸೌಲಭ್ಯ ಖಂಡಿತ ತಗೋತೀವಿ, ಆದ್ರೆ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗಿ ಇದನ್ನ ಪ್ರತಿಮೆ ನಿರ್ಮಾಣ ಮಾಡಕ್ ಹೋಗಿಲ್ಲ. ಒಂದು ಉತ್ತಮವಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಅಚ್ಚುಕಟ್ಟಾದ ಒಂದು ಸುಂದರವಾದಂತ ಒಂದು ಪ್ರತಿಮೆ ಇಲ್ಲಿ ಆಗುತ್ತೆ.